ಸಚಿವ ಸ್ಥಾನ ಸಿಗದಿದ್ದಕ್ಕೆ ಟಿಬಿ ಜಯಚಂದ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಟಿಬಿ ಜಯಚಂದ್ರ ಬಂಡಾಯ ಅವರ ಒಂದು ಶಮನಕ್ಕೆ ಈಗ ಸರ್ಕಾರದ ಕಡೆಯಿಂದ ಸರ್ಕಸ್ ಅಂತೂ ಮುಂದುವರಿತಾ ಇದೆ. ಟಿಬಿ ಜಯಚಂದ್ರ ಅವರು ಬಂಡಾಯ ಎದ್ದಿರುವಂಥ ಹಿನ್ನೆಲೆಯಲ್ಲಿ ಅವರನ್ನ ಸಮಾಧಾನ ಪಡಿಸುವಂಥ ಕೆಲಸ ಹೈಕಮಾಂಡ್ ಮಾಡ್ತಾ ಇದೆ. ಆ ಸರ್ಕಸ್ ಮುಂದುವರಿತಾನೆ ಇದೆ. ಬೇಕಿ ಹರಿಪ್ರಸಾದ್ ಸಂಧಾನಕ್ಕೂ ಕೂಡ ಜಯಚಂದ್ರ ಅವರು ಜಗ್ತಾ ಇಲ್ಲ. ಹಾಗಾಗಿ ಜಯಚಂದ್ರವನ್ನ ಸಮಾಧಾನ ಪಡಿಸಲು ಸಿಎಂ ಡಿಕೆ ಶಿವಕುಮಾರ್ ಅಖಾಡಕ್ಕೆ ಇಳಿತಾ ಇದ್ದಾರೆ. ಅಂದ್ರೆ ಇವತ್ತು ಜಯಚಂದ್ರ ಅವರನ್ನ ಭೇಟಿ ಆಗಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಟಿಬಿ ಜಯಚಂದ್ರ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ರು ಡಿಕೆ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗತ್ತೆ ಅಂತೇಳಿ. ಸಚಿವ ಸ್ಥಾನ ಮಿಸ್ ಆಯಿತು. ಹಾಗಾಗಿ ಅವರ ಬಂಡಾಯ ಮುಂದುವರಿತಾ ಇದೆ. ಬಂಡಾಯ ಎದ್ದಿರುವಂಥ ಟಿಬಿ ಜಯಚಂದ್ರ ಅವರನ್ನ ಸಮಾಧಾನ ಮಾಡೋದಕ್ಕೆ ಹೈಕಮಾಂಡ್ ಹರಸಾಹಸ ಪಡ್ತಾ ಇದೆ, ಸರ್ಕಸ್ ಮಾಡ್ತಾನೆ ಇದೆ. ಆದರೂ ಕೂಡ ಜಯಚಂದ್ರ ಯಾಕೋ ಸೈಲೆಂಟ್ ಆಗ್ತಾ ಇಲ್ಲ. ಹಾಗಾಗಿ ಈಗ ಇವತ್ತು ಜಯಚಂದ್ರ ಅವರನ್ನ ಭೇಟಿ ಆಗ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅನ್ನೋದು. ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟರೆ ಸಹಜ ಅವರು ಸೈಲೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಸಮಾಧಾನಕ್ಕೆ ಒಂಥರ ಬ್ರೇಕ್ ಬೀಳುವಂಥ ಸಾಧ್ಯತೆ ಇರುತ್ತೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಇಲ್ಲಿ ಅವರ ಪರ ಒಕ್ಕಲಿಗ ಸ್ವಾಮೀಜಿಯವರು ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಜಯಚಂದ್ರ ಅವರನ್ನ ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿ ಸಹಜವಾಗಿ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿದಾಗ ಈ ರೀತಿಯ ಅಸಮಾಧಾನಗಳು ಆಕ್ರೋಶಗಳನ್ನು ಹೊರಹಾಕೋದು ಸಹಜ. ಅದು ಅಂಥವರನ್ನ ಪರಿಗಣನೆಗೆ ತೆಗೆದುಕೊಂಡು ಯಾಕೆ ಮಿಸ್ ಆಯಿತು, ಮುಂದಿನ ದಿನಮಾನಗಳಲ್ಲಿ ಯಾವ ಖಾತೆಯನ್ನು ಕೊಡಲಾಗತ್ತೆ ಅಥವಾ ಯಾವ ಸ್ಥಾನಮಾನವನ್ನು ನೀಡಲಾಗತ್ತೆ, ಈಗ ನಿಗಮ ಮಂಡಳಿ ಕೂಡ ಇದೆ. ಹಾಗಾಗಿ ಅಂತಹ ಒಂದು ಖಾತೆಯನ್ನು ನೀಡೋದಕ್ಕೂ ಕೂಡ ಸರ್ಕಾರ ಮುಂದಾಗಬಹುದು. ಈಗ ಟಿಬಿ ಜಯಚಂದ್ರ ಪರ ಒಕ್ಕಲಿಗ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಜಯಚಂದ್ರವನ್ನ ನಂಜಾವಧೂತ ಶ್ರೀಗಳು ಭೇಟಿಯಾಗಿದ್ದಾರೆ. ಸ್ಫಟಿಕಪುರಿ ಮಠದ ನಂಜಾವಧೂತ ಶ್ರೀಗಳು ಭೇಟಿಯಾಗಿದ್ದಾರೆ. ಭೇಟಿ ಮಾಡಿ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇರೋದು. ಸಿಗಬೇಕಾಗಿತ್ತು, ಯಾಕೆ ಸಿಕ್ಕಿಲ್ಲ ಅಂಥೇಳಿ ಅವರ ಪರವಾಗಿ ಹೇಳ್ತಾ ಇರೋದು ಒಕ್ಕಲಿಗ ಶ್ರೀಗಳು. ಈ ರೀತಿಯಾಗಿ ಟಿಬಿ ಜಯಚಂದ್ರ ಅವರ ಮನೆಗೆ ಭೇಟಿಯನ್ನು ಕೊಟ್ಟು ಅವರನ್ನ ಮೀಟ್ ಮಾಡಿ ಅವರ ಪರವಾಗಿ ಶಾಸಕರ ಪರವಾಗಿ ಸ್ವಾಮೀಜಿಗಳ ಬ್ಯಾಟಿಂಗ್ ಕೂಡ ಈಗ ಮುಂದುವರಿತಾ ಇದೆ. ಬಹಳ ಬೇಸರದಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ ಟಿಬಿ ಜಯಚಂದ್ರ ಅವರು. ಹಾಗಾಗಿ ಆ ಒಂದು ಅಸಮಾಧಾನವನ್ನು ಶಮನ ಮಾಡೋದಕ್ಕೆ ಇವತ್ತು ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಫೀಲ್ಡ್ಗೆ ಇಳಿತಾರೆ. ನೇರವಾಗಿ ಜಯಚಂದ್ರ ಅವರ ಮನೆಗೆ ಮೀಟ್ ಮಾಡಿ ಅವ್ರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿ ಅವರಿಗೆ ಏನು ಅಸಮಾಧಾನ ಇದೆಯಲ್ಲ ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಸಿಎಂ ಡಿಕೆ ಶಿವಕುಮಾರ್ ಮಾಡ್ತಾರೆ, ಮಾಡಬೇಕಾಗತ್ತೆ. ಯಾಕಂದರೆ ಸಾಕಷ್ಟು ಜನ ಶಾಸಕರು ತಮ್ಮ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ, ಬೇಸರವನ್ನು ಕೂಡ ಹೊರಹಾಕಿದ್ದಾರೆ. ರಾಜೀನಾಮೆ ಕೊಡೋದಕ್ಕೂ ಕೂಡ ಮುಂದಾಗಿದ್ರು, ಕೆಲವರು ಕೊಟ್ಟರು, ಅದನ್ನು ಕೂಡ ವಾಪಸ್ ಪಡೆದುಕೊಂಡಿದ್ದಾರೆ.